ಆ ಉಪ್ಪಿನ ಡಬ್ಬ ಕೊಡ್ರಿ. ಗಾಯತ್ರಿ. ಹಾಂ ಹೇಳ್ರಿ. ನಿನ್ನ ತಮ್ಮ ಕಾವ್ಯಾಗೋಸ್ಕರ ಒಂದು ಸಂಬಂಧ ಕಳಿಸಿದ್ದಾನೆ. ಆ ಹುಡುಗ ಕೂಡ ಚೆನ್ನಾಗೇ ಇದ್ದಾನೆ. ಏನ್ರಿ ನೀವು, ಕಾವ್ಯ ಹೇಳಿದ್ಲಲ್ಲ ಈಗ ಬೇಡ ಅಂತ. ಇನ್ನೂ ಅವಳು ಓದು ಮುಗ್ದಿಲ್ಲ, ಆಗ್ಲೇ ಸಂಬಂಧನಾ? ಆ ಹುಡುಗ ಈಗಲೇ ಮದುವೆ ಮಾಡಿ ಅಂತ ಏನು ಕೇಳ್ತಿಲ್ಲ ಕಣೆ. ಅವನು ಸ್ವಲ್ಪ ಟೈಮ್ ಕೇಳ್ತಿದ್ದಾನೆ. ಈಗ ನಮಗೆ ಬೇಕು ಅಂದಾಗ ಒಳ್ಳೆ ಸಂಬಂಧಗಳು ಸಿಗಲ್ಲ ಅಲ್ವಾ? ಸಿಕ್ಕಾಕ್ಬಿಟ್ರೆ ಹೆಂಗೆ ಹೇಳು? ಆದರೆ ಕಾವ್ಯ ಏನಂತಾಳೋ ಅಂತ. ಆದರೂ ಕಾವ್ಯ ಹೇಳ್ದಂಗೆ ಕಾಲೇಜಾಗಿ ಜಾಬ್ ಸಿಕ್ಕಿದ್ಮೇಲೆ ಮದುವೆ ಮಾಡ್ತೀವಿ ಅಂದರೆ ಒಪ್ಕೋತಾಳೆ ಅಂತ ಅನಿಸುತ್ತೆ. ಇವಾಗ ನಾವು ತಲೆ ಕೆಡಿಸ್ಕೊಳ್ದೆ ಹೋದರೆ ಮುಂದೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೋ ಏನೋ. ಜೊತೆಗೆ ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಕೂಡ ಸಿಗುತ್ತಲ್ವಾ? ಹೌದು ಅನ್ನಿಸ್ತಿದೆ. ಆದರೆ ಒಂದ್ಸರಿ ಕಾಲ್ ಮಾಡಿ ಅವಳು ನನ್ನ ಮಾತು ಕೇಳೋಣ ರೀ, ಅವಳು ಏನಂತಾಳೋ. ಸರಿ. ಕಾವ್ಯ, ನಿನ್ನೆ ನಾನೇನಾದರೂ ತಪ್ಪಾಗಿ ನಡ್ಕೊಂಡಿದ್ರೆ ಐ ಆಮ್ ಸಾರಿ. ವಿಜಯ್, ನೀನೇನೂ ಮಾಡಲಿಲ್ಲ. ನನಗೆ ಸಡನ್ನಾಗಿ ಏನೋ ನೆನಪು ಬಂತು. ಅಷ್ಟಕ್ಕೂ ಏನಾಯ್ತು ಕಾವ್ಯ? ಅದು ಕಾವ್ಯ, ನಿನ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂದರೆ ಪರವಾಗಿಲ್ಲ, ಹೇಳ್ಬೇಡ. ಆದರೆ ನಿನ್ನಲ್ಲೇ ಇಟ್ಕೊಂಡು ಅನುಭವಿಸೋದು ಸರಿನಾ? ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಮುಗ್ದೋಗುತ್ತೆ ಅಲ್ವಾ? ಆದರೂ ನಿಮ್ಮಪ್ಪನ ಹತ್ರನೇ ಮಾತಾಡಿ ಕನ್ವಿನ್ಸ್ ಮಾಡಿದವಳು. ಇದೆಲ್ಲ ನಿಂಗೊಂದು ಲೆಕ್ಕನಾ? ಇದನ್ನು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತೀಯಾ? ನನಗೆ ಗೊತ್ತು. ಇದೆಲ್ಲ ನಿಂಗೆ ಹೇಗೆ ಗೊತ್ತು? ನಾನು ಸಿಕ್ಸ್ ಸೆನ್ಸ್ ಹೇಳ್ತಿದ್ದೆ ಅನ್ಕೋ. ಕಟ್ಕೊಳ್ಳೋದೇನೋ ಕಟ್ಕೊಂಡ್ಬಿಟ್ಟೆ, ನಾಳೆ ಎಲ್ಲರ ಮುಂದೆ ಬಿಚ್ಚೋದ್ರೆ ನನ್ನ ಪರಿಸ್ಥಿತಿ ಏನೋ. ಏನ್ ಬಾಸು, ಏನಾಯ್ತು? ಹಿಂಗೆಲ್ಲ ರೆಡಿ ಆಗಿದ್ರಲ್ಲ? ಏನಣ್ಣಯ್ಯ, ಕೇಳ ಹುಡುಗಿ ಜೊತೆ ಡೇಟಿಗೆ ಹೊರಟ್ರ ಹೇಗೆ? ನಂಗೆ ಅದೊಂದು ಕಮ್ಮಿ. ಮತ್ತೆ ಯಾಕೆ ಸರ್ಕಸ್ಸು? ನಿಂಗೆ ಗೊತ್ತಿಲ್ವಾ ನಮ್ಮ ಪ್ರಮೋಷನ್ ಪೆಂಡಿಂಗಲ್ಲಿದೆ ಅಂತ? ನಮ್ಮ ಮ್ಯಾನೇಜರ್ ಇರೋರ್ಗೂ ಅದು ಪೆಂಡಿಂಗಲ್ಲೇ ಇರುತ್ತೆ ಬಿಡು. ಅದು ಹಂಗಾಗತ್ತೆ ಅಂತಾನೆ ಇಲ್ಲಿರೋ ಫೇಮಸ್ ಅಮ್ಮನ್ ಟೆಂಪಲ್ಗೆ ಹೋಗಿ ಕೇಳ್ಕೊಂಡಿದ್ದೆ, ತಕ್ಷಣ ಪ್ರಮೋಷನ್ ಸಿಕ್ಬಿಡ್ತು. ಹೌದಾ? ಕಂಗ್ರಾಟ್ಸ್ ಬಾಸು. ಕಂಗ್ರಾಟ್ಸ್ ಅಣ್ಣಯ್ಯ. ಅಮ್ಮ ತುಂಬಾ ಪವರ್ಫುಲ್ ಅನ್ಸುತ್ತೆ. ಅಮ್ಮ ತುಂಬಾ ಪವರ್ಫುಲ್ ಅಂತಾನೆ ಈ ತರ ಪಂಚೆ ಹಾಕೊಂಡು ಬರ್ತೀನಿ ಅಂತ ಕೇಳ್ಕೊಂಡಿದ್ದೆ. ನೀವು ಟ್ರೆಡಿಷನಲ್ ವೇರ್ ಹಾಕೊಂಡು ರೆಡಿಯಾಗಿ ಹೇಳ್ತೀನಿ. ನಾವೇನಕ್ಕೆ? ನಾವೇನು ಕೇಳ್ಕೊಂಡಿರ್ಲಿಲ್ವಲ್ಲ. ಆದ್ರೆ ನಾನು ಕೇಳ್ಕೊಂಡಿದ್ದೀನಿ ನೀವಿಬ್ರು ಬರ್ತೀರಾ ಅಂತ. ಮೇಯ್ನ್ ಆಗಿ ಕಾವ್ಯ ಇಲ್ಲಿಗೆ ಬಂದ್ಮೇಲೆ ನಂಗೆ ಪ್ರಮೋಷನ್ ಸಿಕ್ಕಿದ್ದು. ಸೊ ಸೆಂಟಿಮೆಂಟಿಗೆ ಇನ್ನೂ ಸ್ಟ್ರಾಂಗ್ ಆಗೋಯ್ತು. ಬಾಸು, ಈ ತರ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಗೆ ಹೇಳ್ಬೇಕಲ್ವಾ? ಕಾವ್ಯ ಆ ಥರ ಡ್ರೆಸ್ ಯಾವುದು ತಂದಿಲ್ಲ. ಇವಾಗ ಕೇರಳ ಸ್ಯಾರಿ ಅಂದ್ರೆ. ಓ, ಒಂದು ಕೆಲಸ ಮಾಡಿ, ನಾಳೆ ಶಾಪಿಂಗ್ ಹೋಗಿ ಬಂದ್ಬಿಡಿ, ಆಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ. ಅರೆ ಹೋಗೋಣ ವಿಜಯ್, ನನಗೂ ಕೇರಳ ಸ್ಯಾರಿ ಹಾಕೋಬೇಕನ್ಸುತ್ತೆ. ಇಬ್ರು ಫಿಕ್ಸ್ ಆಗಿದ್ದೀರಾ ಅಲ್ವಾ? ಸರಿ, ಅದು ಒಳ್ಳೇದಾಗುತ್ತೆ ಬಿಡು. ಲಕ್ಕಿರ ನೋಡು, ರಾಜಿ ಜೊತೆ ಆಚೆ ಹೋಗಿ ಪೋಸ್ಟ್ ಮಾಡಿದ್ದಾನೆ. ಕೆಳಗಡೆ ಕ್ಯಾಪ್ಷನ್ ನೋಡು, ಲೈಫ್ ಲೈನ್ ಅಂತೆ. ಇವನು ಒಬ್ನೇನಾ ಅಥವಾ ಇವ್ರ ಫ್ಯಾಮಿಲಿ ಅವರೆಲ್ಲ ಹಿಂಗೇನಾ?
ಮುಖ ಯಾಕೆ ಹೀಗಿದೆ? ಅವಂದು ನಮ್ಮದು ಒಂದೇ ಫ್ಯಾಮಿಲಿ. ಓ, ಹಾಗಾದರೆ ಫ್ಯಾಮಿಲಿ ಅಲ್ಲ ಬಿಡು, ಅವನೊಬ್ಬನೇ. ಓಕೆನಾ? ಹೌದು, ನಿಜ ಹೇಳು, ನೀನು ಅವನಿಗೆ ದುಡ್ಡು ಕೊಟ್ಟಿದ್ಯಾ ಅಲ್ವಾ? ಹಾಗಂತ ಅವನು ಹೇಳದ್ನ? ಇಲ್ಲ, ಆದರೆ ಅವನಿಗೆ ಬೇಕ್ರಿಗೆ ಹೋಗೋಕ್ಕೆ ದುಡ್ಡು ನೀನು ಕೊಡದೆ ಬೇರೆ ಯಾರು ಕೊಟ್ಟಿರ್ತಾರೆ? ಓ, ಅಲ್ಲಿ ಸಿಗಾಕೊಂಬಿಟ್ವ ನಾವು. ಅಂದರೆ ನಮ್ಮ ಫ್ಯೂಚರಲ್ಲಿ ಹೆಲ್ಪ್ ಮಾಡ್ತಾನೆ ಅಂತ. ಅವನೇನಕ್ಕೆ ಉಪಯೋಗಕ್ಕೆ ಬರ್ತಾನೆ? ಮನೇಲಿ ನಿಮ್ಮ ಅಪ್ಪನ ಹತ್ರ ಮಾತಾಡಬೇಕಿದ್ರೆ ಅವ್ನ ಹೆಲ್ಪ್ ಬೇಕಾಗತ್ತಲ್ವಾ? ವಿಜಯ್, ನಮ್ಗೆ ಯಾರ ಹೆಲ್ಪು ಬೇಕು ಅಂತಿಲ್ಲ. ಒಂದು 2 ಇಯರ್ಸಲ್ಲಿ ನೀನು ಚೆನ್ನಾಗಿ ಸೆಟ್ಲ್ ಆಗ್ತೀಯಾ, ನನಗೂ ಜಾಬ್ ಸಿಕ್ಬಿಡುತ್ತೆ. ಆವಾಗ ಹೋಗಿ ಮಾತಾಡಿದ್ರೆ ಈಸಿಯಾಗಿ ಕನ್ವಿನ್ಸ್ ಆಗ್ತಾರೆ. ಆದರೂ ನಮ್ಮ ಅಪ್ಪನಿಗೆ ನಿನ್ನ ಮೇಲೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಇದೆ ಅಲ್ವಾ? ಬಟ್ ಮ್ಯಾನೇಜ್ ಮಾಡೋಣ ಬಿಡು. ಸೊ ಈಗ ಅರ್ಜೆಂಟಾಗಿ ಸೆಟ್ಲ್ ಆಗಬೇಕು ಅಂತೀಯಾ? ಹಾಂ, ಆದರೆ ನೀನು ಈ ಥರ ಎಲ್ಲರಿಗೂ ದಾನ ಮಾಡ್ತಾ ಹೋದರೆ ಯಾವಾಗ ಸೆಟ್ಲ್ ಆಗ್ತೀಯೋ ಏನೋ. ಏನೋ ಅವ್ನು ಕೊಟ್ಟಿದ್ದು 100 ರೂಪಾಯಿಗೆನಾ? 100 ರೂಪಾಯಿ ಅಂತಲ್ಲ, ಸೇವ್ ಮಾಡೋದು ಕಲಿಬೇಕಲ್ವಾ? ಫ್ಯೂಚರಲ್ಲಿ ದೊಡ್ಡ ಮನೆ ಕಾರು ತಗೋಬೇಕಾ ಬೇಡವಾ? ಸರಿ, ಹಾಗಿದ್ರೆ ಅವನು ಕೊಟ್ಟಿರೋ 100 ರೂಪಾಯಿ ಮೇಲೆ ಬಡ್ಡಿ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ತಗೋಣ ಬಿಡು. ನಿನ್ನ ಏನೋ ಇನ್ನೂ ಮೀಟಿಂಗ್ ಮುಗ್ದಿಲ್ವಾ? ಮೀಟಿಂಗ್ ಆಯ್ತು, ಮೇಲ್ಸ್ ಏನಾದ್ರು ಬಂದಿದ್ಯಾ ಅಂತ ನೋಡ್ತಾ ಇದ್ದೀನಿ. ಓಯ್, ಅಮ್ಮ ಕಾಲ್ ಮಾಡ್ತಿದ್ದಾರೆ, ದೂರ ಇರು. ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಹೌದಾ? ನಿಮ್ಮಮ್ಮ ನಮ್ಮಮ್ಮ ಫ್ರೆಂಡ್ಸು, ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ನಿನ್ನಿಷ್ಟ. ಆಮೇಲೆ ಸರಿ ಬಿಡು. ಹಾಯ್ ಅಮ್ಮ. ಹಾ, ಏನ್ ಮಾಡ್ತಾ ಇದೆಯೋ? ಏನಿಲ್ಲ ಅಮ್ಮ, ಚಿಕ್ಕ ಮೀಟಿಂಗ್ ಇತ್ತು, ಮುಗೀತು. ಓ ಹೌದಾ? ಆ ಕೂದ್ಲಿಗೊಂಚೂರು ಎಣ್ಣೆ ಹಾಕೊಳ್ಳೋದಲ್ವಾ? ಹೇಗಾಗಿದೆ ನೋಡು. ಮಾ, ಹಾಕೋತೀನಿ ಬಿಡಮ್ಮ. ಚಿಕ್ಕೋನಿರ್ಬೇಕಾದ್ರೆ ಸುದೀಪ್ ಹೇರ್ಸ್ ತರ ಎಷ್ಟು ಸಿಲ್ಕಿ ಆಗಿತ್ತು, ಇವಾಗ ನೋಡು ಹೇಗಾಗಿದೆ. ಹಿಂಗಿದ್ರೆ ನಿನ್ ಕಾವ್ಯ ಕೂಡ ನೋಡಲ್ಲ. ನನ್ನ ಕಾವ್ಯ ನನ್ನ ಹಿಂಗಿದ್ರು ನೋಡ್ತಾಳಮ್ಮ. ಓಹೋ, ಹೌದು, ಕಾವ್ಯ ಕೂಡ ಕೇರಳ ಟ್ರಿಪ್ಪಿಗೆ ಬಂದಿದ್ದಾಳಂತೆ, ಅವ್ರಮ್ಮ ಹೇಳಿದ್ರು. ಹೌದು, ಅವರಪ್ಪ ಇತ್ತೀಚೆಗೆ ತುಂಬಾ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಅವಳಿಗೆ. ಅಲ್ಲೆಲ್ಲೂ ನಿನಗ್ ಸಿಗ್ಲಿಲ್ವಾ? ಚಿಚಿ, ನಾವ್ಯಾಕೆ ಸಿಗ್ತೀವಮ್ಮ? ಅಂದ್ರೆ ಕಾವ್ಯ ಕೂಡ ಕೇರಳ ಬಂದಿದ್ದಾಳಲ್ವಾ, ಅದಕ್ಕೆ. ಕೇರಳಲ್ಲಿದ್ರೆ ಇಲ್ಲೂ ಬೆಂಗಳೂರು ಮಂಗಳೂರು ಅಷ್ಟು ದೂರ ಇರೋ ಪ್ಲೇಸಸ್ ಇದೆ ಗೊತ್ತಾ? ನಾನು ಬೆಂಗಳೂರಲ್ಲಿದ್ರೆ ಅವಳು ಮಂಗಳೂರಲ್ಲಿದ್ದಾಳೆ, ಹೆಂಗ್ ಮೀಟ್ ಮಾಡೋದು? ಹಂಗನ್ನು. ಹೌದು, ಟ್ಯಾಬ್ಲೆಟ್ಸ್ ಇದೆಯಾ, ಆಗೋಯ್ತಾ? ಇದೇ ಬಿಡು, ಇನ್ನೂ 1 ವಾರ ಸಾಲತ್ತೆ. ಹೌದಾ? ಹಾಗಾದ್ರೆ ನಾನು ಲೋಕಿಗೆ ಹೇಳ್ತೀನಿ, ಅವನ ಆ ಕಡೆ ಬಂದಾಗ ತಂದ್ಕೊಡ್ತಾನೆ. ನೀನ್ ಟೈಮಿಗೆ ಸರಿಯಾಗಿ ತಗೋತಿದ್ಯಾ ಅಲ್ವಾ? ಅಬ್ಬಾ, ನಾನ್ ತಗೊಳ್ತಿದ್ದೀನೋ? ನೀನ್ ಮೊದ್ಲು ಆ ಕೂದ್ಲಿಗೆ ಎಣ್ಣೆ ಹಚ್ಕೋ ಹೋಗು. ಅಪ್ಪ ಸರಿ ಆಯ್ತಮ್ಮ, ಇಡ್ತೀನಿ. ಏನು ನಿಜವಾಗ್ಲೂ ನಿನ್ನ ಹೇರ್ ಸುದೀಪ್ ಅಷ್ಟು ಸಿಲ್ಕಿ ಆಗಿತ್ತಾ? ಏನೋ, ನಾನು ಹುಚ್ಚ ಫಿಲಮ್ ರಿಲೀಸ್ ಟೈಮಲ್ಲಿ ಹುಟ್ಟಿದ್ನಂತೆ, ನಮ್ಮಮ್ಮ ಫಿಕ್ಸ್ ಆಗೋದ್ರು ನಾನು ಸುದೀಪ್ ಥರ ಇರ್ತೀನಿ ಅಂತ. ಸರಿ, ನಾನು ಹೋಗಿ ಆಯಿಲ್ ತೊಗೊಂಡು ಬರ್ತೀನಿ. ಏನು ನನಗೆ ಹಚ್ಕೋಬೇಕು ಅಂತನಾ? ನನಗಷ್ಟು ಪೇಷನ್ಸ್ ಇಲ್ಲಮ್ಮ. ನೀನು ಹಚ್ಕೋಬೇಡ, ನಾನೇ ಹಚ್ತೀನಿ. ಏನು, ನೀನು ಹಚ್ಕೊಡ್ತೀಯಾ? ಯಾಕೆ ಬೇಡ್ವಾ? ನೀನು ಹಚ್ಕೊಟ್ರೆ ಖಂಡಿತ ಹಚ್ಕೋತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಸರಿ, ಆಯಿಲ್ ಡಬ್ಬ ಎಲ್ಲಿದೆ? ಅಲ್ಲಿ ಕಾರ್ನರಲ್ಲಿ ಇರಬೇಕು. ಬಾ, ಇಲ್ಲಿ ಕುತ್ಕೋ. ಓಕೆನಾ? ಆಹಾ, ನೀನು ಹಿಂಗೆ ಹಚ್ತಾ ಇದ್ರೆ ಲೈಫ್ ಲಾಂಗ್ ಹಚ್ಚಿಸ್ಕೊಳಕ್ ನಾನು ರೆಡಿ. ಹಾಂ, ಇನ್ನೇನು ಕೆಲಸ ಇರಲ್ಲ ನನಗೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್. ಇವಾಗ ಹಿಂಗಂತೀಯ ಬಿಡು, ಮತ್ತೆ ಟೈಮ್ ಬಂದಾಗ ನೀನೇ ಹಚ್ತೀಯ. ಸೀನೇ ಇಲ್ಲ. ಅದಕ್ಕೆ ಬಾಸು, ಈ ಹುಡುಗಿನೆಲ್ಲ ನಂಬಲೇಬಾರ್ದು. ನಮ್ಮನ್ನು ನೋಡು ಹೆಂಗೆ ರೆಡಿಯಾಗಿ ನಿಂತಿದ್ದೀವಿ, ಅವಳು ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ. ನನ್ನ ಟೆನ್ಷನ್ ಅದಲ್ಲ ಶಿಷ್ಯ, ಒಂದು ದಿನಕ್ಕೆ ಅಂತ ಕಾರ್ ಮಾತಾಡ್ಕೊಂಡು ಬಂದಿದ್ದೀನಿ. ಇಲ್ಲೇ ಇಷ್ಟು ಲೇಟ್ ಆದರೆ ಅವ್ನ ಕಾರ್ ನಾವು ಯೂಸ್ ಮಾಡ್ಕೊಳಂಗೆ, ಅವ್ನು ಎಷ್ಟು ಬಿಲ್ ಮಾಡ್ತಾನೋ ಏನೋ. ಅದೇ ಅಲ್ವಾ, ಏನು ಮಾಡೋದೋ ಏನೋ.
ಅಲ್ಲಿ ನೋಡು ಕಾವ್ಯ ಬಂದ್ಬಿಟ್ಲು. ಏನಾಯ್ತು? ಏನಿಲ್ಲ, ಹಿಂದೆ ನೋಡ್ಕೊಂಡು. ಎಲ್ಲಿ? ಅದೇ ನಿನ್ ಹಿಂದೆ. ನನ್ನ ಹಿಂದೆನಾ? ಅಲ್ಲ, ಹಿಂದೆ ಒಂದು ಬರ್ಡ್ ಹೋಯ್ತು, ಅದು ನೋಡ್ತಾ ಇದ್ದೆ. ಸರಿ ಸರಿ. ನೀವು ಪರ್ಮಿಷನ್ ಕೊಟ್ರೆ ದೇವಸ್ಥಾನಕ್ಕೆ ಹೋಗೋಣವಾ? ಸರಿ, ನಡೀರಿ ನಡೀರಿ. ಇವನ್ ಪ್ರದಕ್ಷಿಣೆಗೆ ಯಾವಾಗ ಮುಗಿಯಿತೋ. ಈ ಜಾಗ ತುಂಬಾ ಚೆನ್ನಾಗಿದೆ. ಜಾಸ್ತಿ ಮಾತಾಡ್ಬೇಡ, ನೀವೆಲ್ಲ ಏನು ಅಂತ ನಂಗೆ ಗೊತ್ತು. ಬಾಸ್ ಏನೋ ಗಲಾಟೆ ಮಾಡ್ಕೊಂಡಿರೋ ಥರ ಇದೆ. ಹಿಡ್ಕೋ, ಈಗಲೇ ಬರ್ತೀನಿ. ಬಾಸು, ಇದೆಲ್ಲ ಬೇಕಾ ನಮ್ಗೆ? ಸರಿ, ನೀನು ಹೇಳ್ತಿದ್ಯಾ ಅಂತ ಬಿಡ್ತಾ ಇದ್ದೀನಿ. ಹೋಗು, ಪ್ರದಕ್ಷಿಣೆ ಹಾಕು. ಏನಂತೆ ಗಲಾಟೆ? ಬೇರೆ ಕಡೆಯಿಂದ ಬಂದಿದ್ದೀರಾ, ಎಲ್ಲ ಹಾಳು ಮಾಡೋಗ್ತೀರಾ ಅಂತ. ಆದ್ರೂ ನಿನ್ಗೇನು ಅಷ್ಟು ಮೆಚ್ಯೂರಿಟಿ ಸಡನ್ ಆಗಿ ಬಂದ್ಬಿಟ್ಟಿದೆ? ಮೆಚ್ಯೂರಿಟಿನಾ? ಮತ್ತೆ ನೀನ್ ಕೂಡ ಅಲ್ಲಿ ಹೋಗಿ ಬಾಸ್ ಜೊತೆ ಸೇರಿ ಜಗಳ ಮಾಡ್ತೀಯ ಅನ್ಕೊಂಡೆ, ಆದ್ರೆ ನೀನ್ ಮಾತಾಡಿ ಸಾಲ್ವ್ ಮಾಡಿದೆ. ಅಂದ್ರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ದೀವಿ, ಇಲ್ಲೆಲ್ಲ ಜಗಳ ಯಾಕೆ ಅಂತ. ಆಮೇಲೆ ಮನೆಯಿಂದ ಹೊರಗೆ ಬಂದಾಗ ಆಸ್ ಎ ಪರ್ಸನ್ ಕೂಡ ತುಂಬ ಚೇಂಜ್ ಆಗ್ತೀವಿ, ಇಂಡಿಪೆಂಡೆಂಟ್ ಆಗ್ತೀವಲ್ವಾ. ಸೊ ಎಲ್ಲ ಚಿಕ್ಕ ಕೆಲಸನೂ ನಾವೇ ಮಾಡ್ಕೋಬೇಕು, ದುಡ್ಡನ್ನು ತುಂಬ ಹುಷಾರಾಗಿ ಖರ್ಚು ಮಾಡಬೇಕು. ಇನ್ನೂ ಈ ಪ್ರೋಸೆಸ್ಸಲ್ಲಿ ತುಂಬ ಬದಲಾಗ್ತೀವಿ. ತುಂಬಾನೇ ಚೇಂಜ್ ಆಗಿದ್ದೀರಾ ಸರ್ ನೀವು. ಏನೋ ಹಾಗೆ. ನಾನು ಕಾರ್ ಕೊಟ್ಟು ಬರ್ತೀನಿ, ನೀವು ನಡ್ಕೊಂಡು ಹೋಗ್ತಾ ಇರಿ. ಸರಿ ಬಾಸ್. ಸರಿ. ವಿಜಯ್, ಅಮ್ಮ ಕಾಲ್ ಮಾಡ್ತಿದ್ದಾರೆ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಹಲೋ, ಏನ್ ಮಾಡ್ತಿದೀಯೇ? ಇವಾಗಲೇ ಎಲ್ಲ ಪ್ಲೇಸಸ್ ನೋಡ್ಕೊಂಡು ರೂಮಿಗೆ ಬಂದೆ ಅಮ್ಮ, ಫ್ರೆಶ್ ಆಗಬೇಕು. ಹೌದಾ, ಮತ್ತೆ ರಿಟರ್ನ್ ಯಾವಾಗ? ನಾಳೆನೆ. ಹಾ ಸರಿ, ನಾನು ಮಾತಾಡಲ್ಲ, ನೀವೇ ಮಾತಾಡಿ.
ನೋಡಮ್ಮ ನಿಮ್ಮ ಅಪ್ಪಂಗೆ ಕೊಡ್ತೀನಿ, ಮಾತಾಡು. ಹಲೋ ಅಪ್ಪ. ಹಾಂ ಕಾವ್ಯ, ಹಾಂ ಅಪ್ಪ. ಅಲ್ಲೆಲ್ಲ ಓಕೆ ಅಲ್ವಾ? ಹಾಂ. ಅದು ನಿಮ್ಮ ಮಾವ ಒಂದು ಸಂಬಂಧ ತಂದಿದ್ದಾರಮ್ಮ, ಒಳ್ಳೆ ಸಂಬಂಧನೇ. ಅಪ್ಪ, ನಾನು ಈಗಲೇ ಮದುವೆ ಆಗಲ್ಲ ಅಂತ ಆಗಲೇ ಹೇಳಿದ್ದೀನಲ್ಲ ಅಪ್ಪ. ಹಾಂ, ನಾನು ಈಗಲೇ ಆಗು ಅಂತ ಹೇಳ್ತಿಲ್ಲ ಕಾವ್ಯ. ಮತ್ತೆ ಹುಡುಗ ಕೂಡ ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಿದ್ದಾನೆ. ಅಕಸ್ಮಾತ್ ಅದೇನಾದ್ರು ಒಳ್ಳೆ ಸಂಬಂಧ ಇದ್ದರೆ ನಾವೀಗಲೇ ಮಾತಾಡಿ ಇಟ್ಕೊಳ್ಳೋದು ಬೆಟ್ರಲ್ವಾ? ಅಲ್ಲ ಅಪ್ಪ, ಅದು ಹೇಗೆ ಸಂಬಂಧನ ಈಗಲೇ ಮಾತಾಡೋಕ್ಕಾಗತ್ತೆ? ಹಂಗಲ್ಲಮ್ಮ, ಆ ಹುಡುಗ ಇನ್ನೊಂದು 2 ವರ್ಷ ಟೈಮ್ ಬೇಕು ಅಂತ ಕೇಳ್ತಿದ್ದಾನೆ. ಅಷ್ಟರಲ್ಲಿ ನೀನು ಕೂಡ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಕ್ಯಾಂಪಸಲ್ಲಿ ಜಾಬ್ ಸಿಕ್ಕರೆ ಈ ಗ್ಯಾಪಲ್ಲಿ ನಿಮಗೆ ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಸಿಕ್ದಂಗೆ ಇರುತ್ತಲ್ವಾ? ಈ ಥರ ಒಳ್ಳೆ ಸಂಬಂಧ ಬಂದಾಗ ಬೇಡ ಅಂದರೆ ಹೇಗೆ ಹೇಳು? ಒಂದ್ಸಲಿ ನನ್ನ ಸೈಡಿಂದ ಕೂಡ ಯೋಚನೆ ಮಾಡಿ ನೋಡು. ಒಬ್ಬ ಮಿಡಿಲ್ ಕ್ಲಾಸ್ ಪೇರೆಂಟ್ ಆಗಿ ಮಗಳು ಮದುವೆ ಮಾಡಿ ಕಳಿಸೋದು ಎಷ್ಟು ದೊಡ್ಡ ಜವಾಬ್ದಾರಿ ನನಗೆ, ಹೌದಾ ಅಲ್ವಾ? ಇನ್ನೊಂದು 2 ವರ್ಷದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅಕಸ್ಮಾತ್ ಒಳ್ಳೆ ಸಂಬಂಧ ತೊಗೊಂಬರ್ಲಿಲ್ಲ ಅಂದರೆ ಈ ಒಳ್ಳೆ ಸಂಬಂಧ ಬಿಟ್ನಲ್ಲ ಅಂತ ಜೀವನ ಪೂರ್ತಿ ಗಿಲ್ಟಿಯಾಗಿ ಫೀಲ್ ಆಗಬೇಕಾಗತ್ತಲ್ವಾ? ಹೌದಾ ಅಲ್ವಾ? ನೀನು ಕೇಳಿದ ಯಾವುದಕ್ಕೂ ನಾನಿಲ್ಲ ಅಂದಿಲ್ಲ. ಅದೆಲ್ಲ ಆದಮೇಲೆ ನಿನ್ನ ಮದುವೆ. ಆದರೆ ನಾನು ಹೇಳಿದ್ರ ಬಗ್ಗೆನೂ ನೀನೊಂದ್ಸಲಿ ಯೋಚನೆ ಮಾಡು. ನಿನಗೆ ಫೋಟೋ ವಾಟ್ಸಪ್ ಮಾಡಿದ್ದೀನಿ, ಒಂದ್ಸಲಿ ನೋಡು, ಸರಿನಾ? ಸರಿಯಪ್ಪ, ಬಾಯ್. ಸರಿ ಅಮ್ಮ, ಆಗಿದ್ರೆ ಹುಷಾರು, ಇಡ್ತೀನಿ. ಏನಾಯ್ತು, ಒಂಥರ ಇದೆಯಾ? ನಿಮ್ಮಪ್ಪ ಏನಾದ್ರು ಅಂದ್ರ? ಮತ್ತೆ ಯಾವುದೋ ಮದುವೆ ಸಂಬಂಧ ಬಂದಿದೆಯಂತೆ. ಮದುವೆ ಸಂಬಂಧನಾ? ಅದೇನು ಕಾವ್ಯ, ಆಲ್ರೆಡಿ ಹೇಳಿದ್ಯಾ ಅಲ್ವಾ ಇವಾಗ ಮಾಡ್ಕೊಡಲ್ಲ ಅಂತ? ನಮ್ಮಪ್ಪ ಕೂಡ ಅದೇ ಅಂತಿದ್ದಾರೆ. ನೋಡಿ, ಇಷ್ಟ ಆದರೆ ಮಾತಾಡಿ ಒಂದು 2 years ವೆಯ್ಟ್ ಮಾಡೋಣ. ಅದೇನು ಲಾಜಿಕ್ ಕಾವ್ಯ? ಇವಾಗ ಸಂಬಂಧ ಫಿಕ್ಸ್ ಮಾಡ್ಕೊಂಡು 2 years ಆದ್ಮೇಲೆ ಮದುವೆ ಅಂದರೆ? ಅಷ್ಟಕ್ಕೂ ನಿಮ್ಮ ಅಪ್ಪಂಗೆ ನೀನು ಮದುವೆ ಬಿಟ್ಟು ಬೇರೆ ಏನೂ ಕೆಲಸನೇ ಇಲ್ವಾ? ಯಾವಾಗ ನೋಡಿದ್ರು ಮದುವೆ ಮದುವೆ ಅಂದ್ಕೊಂಡು. ಅದ್ಯಾಕೆ ವಿಜಯ್ ನಮ್ಮ ಅಪ್ಪಂಗೆ ಅಂತೀಯ? ಇದರಲ್ಲಿ ಅವ್ರ ತಪ್ಪೇನಿದೆ? ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋದು ತಪ್ಪಾ? ಅಂದರೆ ನಾನು ಲವ್ ಮಾಡ್ತಿದ್ದೀನಿ ನೋಡು, ನನ್ನ ತಪ್ಪ? ನೀನೇನು ವಿಜಯ್ ನನ್ನ ಮೇಲೆ ಕೋಪ ಮಾಡ್ಕೊತಿದ್ಯಾ? ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡೋದು ಬಿಟ್ಟು. ನಾನೇನು ಕೋಪ ಮಾಡ್ಕೊಂಡಿಲ್ಲ ಕಾವ್ಯ, ನೀನೇ ಸ್ಟಾರ್ಟ್ ಮಾಡಿದೆ ನಮ್ಮಪ್ಪ ಒಬ್ಬ ಮಹಾತ್ಮ ಅಂತ. ನೋಡು, ಮತ್ತೆ ನಮ್ಮ ಅಪ್ಪನೇ ಅಂತಿದ್ಯಾ. ನಾನು ಲವ್ ಮಾಡಿರೋದಕ್ಕೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ದೆ ತಿರುಗಿಸಿ ಅವ್ರಿಗೆ ಹೇಳ್ತಿದ್ಯಾ. ಅಷ್ಟಕ್ಕೂ ಸಡನ್ ಆಗಿ ಏನಕ್ಕೆ ನಿಮ್ಮ ಅಪ್ಪ ನೀನು ಸಪೋರ್ಟ್ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಾವ್ಯ. ಏನಕ್ಕಂದ್ರೆ ಇದ್ರಲ್ಲಿ ಅವ್ರು ತಪ್ಪಿಲ್ಲ, ಅದಕ್ಕೆ. ಈ ಥರ ಅರ್ಥ ಇಲ್ಲದೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಸ್ವಲ್ಪ ಹೊತ್ತು ಮುಂಚೆ ನಿನ್ನ ಮೆಚೂರ್ ಅಂತೆಲ್ಲ ಅಂದೆ, ಆದರೆ ನೀನು ಒಂಚೂರು ಬದಲಾಗಿಲ್ಲ. ಅವಾಗ ಕೂಡ ಹೀಗೆ ನಿಮ್ಮ ಮಾವನ ಮೇಲೆ ಅರ್ಥ ಇಲ್ಲದೆ ಕೋಪ ಮಾಡ್ಕೊಳ್ತಿದ್ದೆ. ಇವಾಗ ನಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ. ಕಾವ್ಯ, ನನ್ನ ಮಾವಿನ ಟಾಪಿಕ್ಗೆ ಬರಬೇಡ, ನಿನ್ಗೇನು ಗೊತ್ತಿಲ್ಲ. ಏನು ಗೊತ್ತಾಗಬೇಕು? ನೀನು ಒಳ್ಳೇದಕ್ಕೋಸ್ಕರ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತಗೋ ಅಂದ್ರು, ಅದಕ್ಕೆ ತಾನೇ ಅವ್ರನ್ನ ಬೈತಿದ್ದೆ. ಕಾವ್ಯ, ಕೋಪ ಬರ್ಸ್ಬೇಡ ಕಾವ್ಯ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಿಜಯ್, ಅವಾಗ ಇವಾಗ 2 ವಿಷಯದಲ್ಲೂ ನಿಂದೆ ತಪ್ಪು. ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡಿದರೆ ಹೀಗೆಲ್ಲ ಆಗಲ್ಲ. ಈಗೇನು ನನ್ನ ಒಬ್ಬಂದೇ ತಪ್ಪು, ನೀವೆಲ್ಲರೂ ಒಳ್ಳೆಯವರು ಅಷ್ಟೇನಾ? ನನಗೆ ಹೇಳಿಲ್ಲ ವಿಜಯ್. ನೀನು ಹಂಗೆ ಅಂದೆ ಕಾವ್ಯ. ಹಾಯ್ ಅಮ್ಮ, ಸಾರಿ ನೋಡ್ಕೊಳ್ಳಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಆಚೆ. ಯಾಕೋ ಇಷ್ಟು ಡಲ್ಲಾಗಿದೆಯಾ? ಏನಿಲ್ಲ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ಹೌದಾ? ಮತ್ತೆ ಲೀವ್ ಏನಾದರೂ ತಗೊಂಡು ಬರೋದಲ್ವಪ್ಪ? 2 ದಿನ ಇದ್ದು ಹೋಗ್ಬೋದಿತ್ತು. ಟ್ರೈ ಮಾಡ್ತಿದ್ದೀನಮ್ಮ, ಸಿಕ್ಕರೆ ಬಂದ್ಬಿಡ್ತೀನಿ. ಸರಿ ಕಣೋ, ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ, ತುಂಬ ಸುಸ್ತಾಗ್ತಿದೆ, ಮಲ್ಕೋತೀನಿ ನಾನು. ಏನಕ್ಕಮ್ಮ ಇವೆಲ್ಲ ಮಾಡ್ತೀಯ ನೀನು? ಕಣ್ಗಳು ನೋಡಿ ಎಷ್ಟು ಒಳಗಡೆ ಹೊರಟೋಗಿದೆ. ಕೆಲಸ ಮಾಡಬೇಕಾದ್ರೆ ಆರಾಮಾಗೇ ಇದ್ದೆ ಕಣೋ, ಈಗಲೇ ನರಗಳೆಲ್ಲ ಯಾಕೋ ಎಳಿತಾ ಇದೆ, ತುಂಬ ಕೈಕಾಲೆಲ್ಲ ನೋವು. ನೀನು ಫಸ್ಟ್ ಏನಾದರೂ ಗ್ಲೂಕೋಸ್ ORS ಏನಾದರೂ ಕುಡಿ, ತುಂಬಾನೇ ವೀಕಾಗಿ ಕಾಣ್ತಿದ್ಯಾ, ಆರಾಮಾಗಿದ್ಯಾ? ಪರವಾಗಿಲ್ಲ ಕಣೋ, ಆದರೆ ಯಾಕೋ ತುಂಬ ತಲೆ ಸುತ್ತು.
ಅಮ್ಮ ನೀನು ಫಾಸ್ಟಾಗಿ ಹೋಗಿ ಏನಾದರೂ ಕುಡಿ ಫಸ್ಟು. ಅಮ್ಮ ಅಮ್ಮ ಇದೆಯಾ? ಅಮ್ಮ 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 ಇದೆಯಾ? ಅಮ್ಮ ಅಮ್ಮ. ವಿಜಯ್ ಏನಾಯ್ತು? ಕಾವ್ಯ ಅಮ್ಮ ಕಾಲ್ ಮಧ್ಯೆ ಬಿದ್ದೋದ್ರು. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೋಕಿ ಕಾಲ್ ಮಾಡು, ಕಾಲ್ ಮಾಡಿ ಆಂಟಿ ಹತ್ರ ಹೋಗೋಕೆ. ಹೇ ಲೋಕಿ, ನಮ್ಮ ಮನೆಗೆ ಅರ್ಜೆಂಟಾಗಿ ಹೋಗ್ತೀಯಾ? ಅಮ್ಮ ಕಾಲ್ ಮಧ್ಯೆ ಮಾತಾಡ್ತಾ ಬಿದ್ದೋದ್ರು.